ನಮ್ಮೆಲ್ಲರ ಸಾಂಸ್ಕೃತಿಕ ಹಬ್ಬವೂ ಕೂಡ ಆಗಿದೆ. ಹಾಗಾಗಿ ಮತ್ತೊಮ್ಮೆ ಎಲ್ರಿಗೂ ಕೂಡ ಬಸವ ಟಿವಿಯ ಪರವಾಗಿ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ಎಂಬುದು ಬರೀ ಮಣ್ಣಲ್ಲ, ಅದೊಂದು ಮಂತ್ರ ಕಾಣ, ಶಕ್ತಿ ಕಾಣ. ಅಂದರೆ ಕರ್ನಾಟಕಕ್ಕೆ ತನ್ನದೇ ಆದಂಥ ವೈಭವ ಇದೆ, ಒಂದು ಸಾಹಿತ್ಯದ ವೈಭವ ಇದೆ, ಒಂದು ಜನಪದದ ವೈಭವ ಇದೆ, ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇದೆ. ಈ ಎಲ್ಲ ಹಿನ್ನೆಲೆಗಳಿಂದ ನೋಡಿದಾಗಲೂ ಕೂಡ ಕರ್ನಾಟಕಕ್ಕೆ ಒಂದು ವಿಶೇಷ ಸ್ಥಾನಮಾನಗಳನ್ನು ಬೇರೆ ಎಲ್ಲ ರಾಜ್ಯಗಳಿಗೆ ಹೋಲಿಕೆ ಮಾಡಿದಾಗ ಕರ್ನಾಟಕ ಪ್ರಾಕೃತಿಕವಾಗಿಯೂ ಸಾಹಿತ್ಯಿಕವಾಗಿಯೂ ಸಾಂಸ್ಕೃತಿಕವಾಗಿಯೂ ಅತ್ಯಂತ ಶ್ರೀಮಂತಿಕೆಯನ್ನು ಪಡೆದಿರ್ತಕ್ಕಂಥ ರಾಜ್ಯ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆಯಾಗುತ್ತೆ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕನ್ನಡ ರಾಜ್ಯೋತ್ಸವದ ವಿಶೇಷ ಕಾರ್ಯಕ್ರಮವಾಗಿ ನಾವು ಕನ್ನಡ ರಾಜ್ಯೋತ್ಸವನ ಯಾಕೆ ಆಚರಣೆ ಮಾಡ್ತೀವಿ, ಇದ್ರ ವಿಶೇಷತೆಗಳೇನು? ಬಹುಶಃ ನಾವೆಲ್ಲ ಯೋಚನೆ ಮಾಡ್ತೀವಿ, ಬೇರೆ ಎಲ್ಲ ರಾಜ್ಯದವರು ತಮ್ಮ ತಮ್ಮ ನಾಡ ಹಬ್ಬವನ್ನು ಇಷ್ಟೊಂದು ವೈಭವದಿಂದ ಆಚರಣೆ ಮಾಡ್ಕೊಳ್ಳೋದಿಲ್ಲ, ಆದರೆ ಕನ್ನಡಿಗರಾದ ನಾವು ಇಷ್ಟೊಂದು ವಿಜೃಂಭಣೆಯನ್ನು ಆಚರಣೆ ಮಾಡ್ಕೊಳ್ಳಿಕ್ಕೆ ಕಾರಣ ಏನು ಅಂತ. ಇದಕ್ಕೆ ತನ್ನದೇ ಆದಂಥ ಒಂದು ಮಹತ್ವ ಇದೆ. ಒಂದು ಸಾಹಿತ್ಯಿಕ ಮಹತ್ವವೂ ಇದೆ, ಸಾಂಸ್ಕೃತಿಕ ಮಹತ್ವವೂ ಇದೆ, ಒಂದು ನುಡಿ ಸಡಗರನು ಕೂಡ ಇದರಲ್ಲಿ ಇರೋದನ್ನು ನಾವು ಕಾಣ್ಬೋದು. ವಿಶೇಷವಾಗಿ ನಾವು ಹೇಳಬೇಕು ಅಂತಂದರೆ, ಈ ಮೊದಲು ಈ ಕನ್ನಡ ಮಾತನಾಡ್ತಕ್ಕಂಥ ಪ್ರದೇಶಗಳನ್ನು ಒಟ್ಟುಗೂಡಿಸಿ ಇಡೀ ಕರ್ನಾಟಕ ಅಂತ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಕೀರ್ತಿ ನಮ್ಮ ಹಿರಿಯ ಹೋರಾಟಗಾರರಿಗೆ ಸಲ್ಲುತ್ತೆ. ನಾವು ನೋಡಿರ್ಬೋದು, ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಭಾರತದ ಸ್ಥಿತಿಗತಿಗಳು ಹೇಗಿದ್ವು ಅಂತಂದರೆ, ಎಲ್ಲ ಸಂಸ್ಥಾನಗಳು ತಮ್ಮದೇ ಆಗಿರ್ತಕ್ಕಂಥ ಚಿಕ್ಕ ಪುಟ್ಟ ಸಂಸ್ಥಾನಗಳನ್ನು ಹೊಂದಿಕೊಂಡು ಒಂದು ಸಮಗ್ರ ಭಾರತ ಅಂತಲೂ ಕೂಡ ನಮಗೆ ಅನಿಸ್ಕೊಳ್ತಾ ಇರಲಿಲ್ಲ. ಅಷ್ಟೊಂದು ಸಂಸ್ಥಾನಗಳಿದ್ವು. ಆದರೆ ಕನ್ನಡ ಮಾತನಾಡ್ತಕ್ಕಂಥ ಪ್ರದೇಶಗಳಿವೆಲ್ಲ, ಇವೆಲ್ಲವೂ ಹರಿದು ಹಂಚಿ ಹೋಗಿದ್ವು. ಸಾಮಾನ್ಯವಾಗಿ ನಾವು ನೋಡಿರ್ಬೋದು, ನಮ್ಮ ಕನ್ನಡ ಮಾತನಾಡ್ತಕ್ಕಂಥ ಪ್ರದೇಶಗಳು ಕೆಲವೊಂದು ಭಾಗಗಳಿಗೆ ಹಂಚಿ ಹೋಗಿದ್ದವು. ಅದರಲ್ಲಿ ಮುಂಬೈ ಕರ್ನಾಟಕದ ಕೆಲವು ಪ್ರಾಂತ್ಯಗಳನ್ನು ನಾವು ನೋಡಿರ್ಬೋದು, ಹೈದರಾಬಾದ್ ಕರ್ನಾಟಕದ ಕೆಲವು ಪ್ರಾಂತ್ಯಗಳನ್ನು ನೋಡಿರ್ಬೋದು, ಮತ್ತು ಈ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿರ್ತಕ್ಕಂಥ ಕೆಲವು ಪ್ರಾಂತ್ಯಗಳನ್ನು ನೋಡಿರ್ಬೋದು. ಅಂದರೆ 1905ರಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮಗೆ ಕನ್ನಡದ ಕುಲಪುರೋಹಿತರಾಗಿರ್ತಕ್ಕಂಥ ಆಲೂರು ವೆಂಕಟರಾಯರು ಈ ಏಕೀಕರಣ ಚಳುವಳಿಗೆ ಮುಖ್ಯವಾಗಿ ಕರೆ ಕೊಡ್ತಾರೆ. ಯಾತಕ್ಕೋಸ್ಕರ ಕರೆ ಕೊಡ್ತಾರೆ ಅಂತಂದರೆ, ಈ ಕನ್ನಡದ ಕುಲಪುರೋಹಿತ ಆಲೂರು ವೆಂಕಟರಾಯರು ಈ ಕನ್ನಡ ಮಾತನಾಡ್ತಕ್ಕಂಥ ಪ್ರದೇಶಗಳು ಬೇರೆ ಬೇರೆ ಸಂಸ್ಥಾನಗಳಲ್ಲಿ ಹರಿದು ಹಂಚಿ ಹೋಗಿದ್ದನ್ನು ಅವರಿಗೆ ನೋಡಲಿಕ್ಕಾಗೋದಿಲ್ಲ. ಕೊನೆ ಒಂದು ಸರಿ ಏನು ಮಾಡ್ತಾರೆ ಅಂತಂದರೆ, ಈ ನೋಡಿ, ಉತ್ತರ ಕರ್ನಾಟಕದ ಕೆಲವು ಭಾಗಗಳು ಮುಂಬೈ ಪ್ರಾಂತ್ಯಕ್ಕೆ ಸೇರಿದ್ವು. ಅಲ್ಲಿ ಕನ್ನಡ ಮಾತನಾಡ್ತಕ್ಕಂಥ ಪ್ರದೇಶಗಳಿದ್ದರೂ ಕೂಡ ಒತ್ತಾಯಪೂರ್ವಕವಾಗಿ ಮರಾಠಿ ಭಾಷೆಯನ್ನು ಹೇರಲಾಗ್ತಾ ಇತ್ತು. ಯಾಕಂದರೆ ಆಗ ಅದು ಮುಂಬೈ ಪ್ರಾಂತ್ಯಕ್ಕೆ ಸೇರಿತ್ತು. ಇನ್ನು ಕೆಲವು ಭಾಗಗಳು ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿರ್ತಕ್ಕಂಥ ಕೆಲವು ಭಾಗಗಳನ್ನು ಕೂಡ ನೋಡ್ಬೋದು. ಕನ್ನಡ ಮಾತನಾಡ್ತಕ್ಕಂಥ ಪ್ರದೇಶಗಳು ಹಾಗೇ ಇದ್ದರೂ ಕೂಡ ಅಲ್ಲಿ ಆಡಳಿತವಾಗಿ ಮದ್ರಾಸ್ ಪ್ರಾಂತ್ಯ ಹೊಂದಿದ್ದರಿಂದ ಅಲ್ಲಿ ತಮಿಳು ಭಾಷೆಯ ಪ್ರಭಾವವನ್ನು ನಾವು ಕಾಣ್ಬೋದು. ಅದೇ ರೀತಿ ಹೈದರಾಬಾದ್ ಕರ್ನಾಟಕದ ಕೆಲವು ಪ್ರಾಂತ್ಯಗಳು, ಹೀಗೆ ಎಲ್ಲ ಪ್ರಾಂತ್ಯಗಳನ್ನು, ಕನ್ನಡ ಮಾತನಾಡ್ತಕ್ಕಂಥ ಎಲ್ಲ ಪ್ರಾಂತ್ಯಗಳನ್ನು ನಾವು ಯಾಕೆ ಒಟ್ಟುಗೂಡಿಸಬಾರ್ದು? ಈ ಒಟ್ಟುಗೂಡಿಸೋದ್ರಿಂದ ಒಂದು ಕನ್ನಡದ ಒಂದು ವಿಶೇಷವಾದಂತಹ ನಮ್ಮದೇ ಆಗಿರ್ತಕ್ಕಂಥ ಒಂದು ಸಾಂಸ್ಕೃತಿಕ ನೆಲೆಗಟ್ಟನ್ನು ನಾವು ಯಾಕೆ ಕಟ್ಕೊಳ್ಬಾರ್ದು ಅನ್ನೋ ವಿಷಯ ಆಲೂರು ವೆಂಕಟರಾಯರಿಗೆ ಗೊತ್ತಾಗಿದ್ದೇ ತಡ ಕೊನೆಗೆ ಅವರು ಸುಮ್ಮನೆ ಇರಲಿಲ್ಲ. ಅಂದಿನಿಂದಲೇ ಕರ್ನಾಟಕ ಏಕೀಕರಣದ ಚಳುವಳಿಗೆ ಕರೆ ಕೊಟ್ಟರು. ಆಮೇಲೆ 1950ರಲ್ಲಿ ಭಾರತ ಗಣರಾಜ್ಯ ಆಗುತ್ತೆ. ಗಣರಾಜ್ಯ ಆದಾಗ ತಮ್ಮದೇ ಆಗಿರ್ತಕ್ಕಂಥ ಒಂದು ರಾಜ್ಯಗಳ ವಿಂಗಡಣೆ ಆಗುತ್ತೆ. ಆ ಗುಜರಾತ್ ರಾಜ್ಯ ತಮ್ಮದೇ ಬಂಗಾಳಿ ಮಾತನಾಡ್ತಕ್ಕಂಥ ಗುಜರಾತ್ ರಾಜ್ಯ ಸ್ಥಾಪನೆಯಾದಂತಹ ಸ್ಫೂರ್ತಿಯನ್ನು ಪಡೆದಿರ್ತಕ್ಕಂಥ ಅನೇಕ ಹೋರಾಟಗಾರರು ಏನು ಮಾಡ್ತಾರೆ, ಕರ್ನಾಟಕ ಏಕೀಕರಣದ ಕನ್ನಡ ಮಾತನಾಡ್ತಕ್ಕಂಥ ಪ್ರದೇಶಗಳು ಒಟ್ಟುಗೂಡಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕನ್ನಡದ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ನಾವು ನೋಡಿರ್ಬೋದು, ಈ ಕರ್ನಾಟಕ ಏಕೀಕರಣದ ಒಂದು ಇತಿಹಾಸವನ್ನು ಕೆದಕ್ತಾ ಹೋದರೆ ನಮಗೆ ಸಿಗೋದು 1890ರಲ್ಲಿ ಈ ಕರ್ನಾಟಕ ವಿದ್ಯಾವರ್ತಕ ಸಂಘ ಅನ್ನೋ ಒಂದು ಸ್ಥಾಪನೆ ಆಗುತ್ತೆ. ಈ ಕರ್ನಾಟಕ ವಿದ್ಯಾವರ್ತಕ ಸಂಘದ ಮೂಲಕ ಕನ್ನಡ ನುಡಿ, ನಾಡು, ಸಂಸ್ಕೃತಿ, ಇಲ್ಲಿನ ಜಾನಪದ ಹಿನ್ನೆಲೆ ಮತ್ತು ಕನ್ನಡ ಮಾತನಾಡ್ತಕ್ಕಂಥ ಪ್ರದೇಶಗಳು ಇವುಗಳ ಅಭಿವೃದ್ಧಿಗೆ ಶ್ರಮಿಸತಕ್ಕಂಥ ಒಂದು ಮಹತ್ತರ ಕಾರ್ಯಕ್ರಮ ಆ ಮೂಲಕ ನಡೆಯುತ್ತೆ. ಆಮೇಲೆ 1915ರಲ್ಲಿ
ಕರ್ನಾಟಕ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾಗುತ್ತೆ. ಆಗಿನ ಕಾಲದ ಮೈಸೂರು ಮಹಾರಾಜರು ಈ ಸಾಹಿತ್ಯ ಪರಿಷತ್ತಕ್ಕೆ ತನ್ನದೇ ಆಗಿರ್ತಕ್ಕಂಥ ದೇಣಿಗೆಯನ್ನು ಕೊಟ್ಟು ನಮ್ಮ ನಾಡಿನಲ್ಲಿರ್ತಕ್ಕಂಥ ಸಾಹಿತಿಗಳನ್ನು, ನಮ್ಮ ನಾಡಿನಲ್ಲಿರ್ತಕ್ಕಂಥ ಕಲಾವಿದರನ್ನು ಯಾವುದೇ ಭಾಗದಲ್ಲಿರಲಿ, ಕನ್ನಡ ಮಾತನಾಡ್ತಕ್ಕಂಥ ಅಥವಾ ಕನ್ನಡದ ಸೇವೆಗೆ ಕೈಂಕರ್ಯವನ್ನು ತೊಟ್ಟಿರ್ತಕ್ಕಂಥ ಯಾವುದೇ ಕಲಾವಿದರು ಸಹ ಅವರನ್ನು ಗೌರವಿಸ್ತಕ್ಕಂಥ ಈ ಕೆಲಸಕ್ಕೆ ಕೈ ಹಾಕ್ತಾರೆ. ಅದು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ ಆಗುತ್ತೆ. ಆಮೇಲೆ ಕಾಸರಗೋಡಿನಲ್ಲಿ ಕೂಡ, ಈಗ ಕಾಸರಗೋಡು ಅದು ಕೇರಳದಲ್ಲಿದೆ, 1955ರಲ್ಲಿ ಕಾಸರಗೋಡಿನಲ್ಲಿ ಕರ್ನಾಟಕ ಸಮಿತಿಯನ್ನು ಸ್ಥಾಪನೆ ಮಾಡ್ತಾರೆ. ಕನ್ನಡ ಮಾತನಾಡ್ತಕ್ಕಂಥ ಪ್ರದೇಶಗಳನ್ನು ಒಗ್ಗೂಡಿಸಬೇಕು ಅಂತ ಪ್ರಯತ್ನವನ್ನು ಕೈಗೊಳ್ತಾರೆ. ನೋಡಿ ವೀಕ್ಷಕರೇ, ನಾವು ಕನ್ನಡ ಏಕೀಕರಣದ, ಕರ್ನಾಟಕ ಏಕೀಕರಣದ ಚಳುವಳಿ ಅಥವಾ ಕನ್ನಡ ರಾಜ್ಯೋತ್ಸವವನ್ನು ಯಾಕೆ ಆಚರಣೆ ಮಾಡ್ತೀವಿ ಅಂತ ಹೋದಾಗೆಲ್ಲ ನಮಗೆ ಸಾಕಷ್ಟು ಮಾಹಿತಿಗಳು ದೊರಕ್ತಾ ಹೋಗುತ್ತೆ. ನಾವು ನೋಡಿರ್ಬೋದು, ಅದು ಸ್ವತಂತ್ರ ಪೂರ್ವದಲ್ಲೇ ಪ್ರಾರಂಭ ಆಗಿರುತ್ತೆ. ಕನ್ನಡ ಮಾತನಾಡ್ತಕ್ಕಂಥ ಎಲ್ಲ ಪ್ರದೇಶಗಳು ಕರ್ನಾಟಕ ಎಂಬತಕ್ಕಂಥ ರಾಜ್ಯದಲ್ಲಿ, ಅಂದರೆ ಆಗ ಮೈಸೂರು ರಾಜ್ಯ ಆಗಿತ್ತು, ಎಲ್ಲ ಪ್ರದೇಶಗಳನ್ನು ಒಟ್ಟುಗೂಡಿಸಿ ನಾವು ಯಾಕೆ ಒಂದು ಸಾಂಸ್ಕೃತಿಕವಾಗಿರ್ತಕ್ಕಂಥ ಅಥವಾ ಭಾಷಾ ಹಿನ್ನೆಲೆಯಲ್ಲಿ ಒಂದು ಚೌಕಟ್ಟನ್ನು ಒಂದೇ ಚೌಕಟ್ಟಿನಲ್ಲಿ ಯಾಕೆ ತರಬಾರ್ದು ಅಂತಕ್ಕಂಥ ಪ್ರಯತ್ನ ನಡೆಯುತ್ತೆ. ನೋಡಿ, ಆಗ 1920ರ ಸಮಯ, 1920ರಲ್ಲಿ ನಾಗಪುರದಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೀತಾ ಇರುತ್ತೆ. ಆ ಕಾಂಗ್ರೆಸ್ ಅಧಿವೇಶನ ನಡೀತಾ ಇರಬೇಕಾದ್ರೆ ಇದು ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕರ್ನಾಟಕ ಏಕೀಕರಣ, ಕನ್ನಡನ ನಾಡನ್ನು ಸ್ಥಾಪನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಆಗ 800 ಜನ ಕನ್ನಡಿಗರು ಆ ಕಾಂಗ್ರೆಸ್ ಅಧಿವೇಶನದ ಸಮಯದಲ್ಲಿ ಒಂದು ನಿಯೋಗವನ್ನು ಕಳಿಸಿ ಕನ್ನಡ ಮಾತನಾಡ್ತಕ್ಕಂಥ ಪ್ರದೇಶಗಳನ್ನು ಒಟ್ಟುಗೂಡಿಸಬೇಕು ಅಂತಕ್ಕಂಥ ಒಂದು ಅಹವಾಲನ್ನು ಸಲ್ಲಿಸುತ್ತೆ. ಆವಾಗ ಪ್ರಾರಂಭವಾಗಿರ್ತಕ್ಕಂಥ 1920ರಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಇಂತಹ ಒಂದು ಹೋರಾಟ ಕೊನೆಗೆ ಇಲ್ಲಿ ತನಕನೂ ಕೂಡ ಮುಂದುವರ್ಕೊಂಡು ಬಂದಿದೆ. ಇಲ್ಲಿ ತನಕ ಅಂತಂದರೆ 1956ರಲ್ಲಿ ಕರ್ನಾಟಕ ರಾಜ್ಯ ಸ್ಥಾಪನೆ ಆಗೋದ್ರ ತನಕ ಇದು ಮುಂದುವರ್ಕೊಂಡು ಬರುತ್ತೆ.